ಈಗ KGF ರಿಲೀಸ್ ಆಗಿ 8 ವರ್ಷಗಳು ಆಯ್ತು ಸರ್. ಈ ಗಡ್ಡ ಶೇವ್ ಮಾಡೋದು ಮಾಡೇ ಇಲ್ವಾ ಹೇಗೆ ಅಂತ? ಆ ಅವಕಾಶನೇ ಬಂದಿಲ್ಲ ನನಗೂ, ಅದನ್ನು ತೆಗಿಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಅದು ಅವಕಾಶ ಬಂದಿಲ್ಲ. ಎಲ್ಲರೂ ಸ್ವಲ್ಪ ದಾಡಿ ಬೇಕು ಅಂತಾರೆ. ಆದಷ್ಟು ತೆಗ್ದಿದ್ದೀನಿ, ಆದಷ್ಟು ಕಮ್ಮಿ ಮಾಡಿದ್ದೀನಿ. ಬೇರೆ ಬೇರೆ ಥರ ಕಾಣಿಸ್ಕೊಬೇಕಂತ ಒಂದು ಪ್ರಯತ್ನದಲ್ಲಿ. ಬಟ್ ಎಲ್ಲರೂ ಸ್ವಲ್ಪ ದಾಡಿ ಬೇಕು ಅಂತಾರೆ. ನೋಡೋಣ, ಇನ್ನೊಂದು ಮುಂದಿನ ದಿನಗಳಲ್ಲಿ ಫುಲ್ ತೆಗಿಯೋ ಚಾನ್ಸಸ್ ಇದೆ. 8 ವರ್ಷಗಳಲ್ಲಿ ನಿಮ್ಮ ಜೀವನ ಎಷ್ಟು ಬದಲಾಗಿದೆ ಸರ್? ನಿಜವಾಗ್ಲೂ ಬದಲಾಗಿದೆ, ಭಾಳಷ್ಟು ಬದಲಾಗಿದೆ. ಯಾಕಂದರೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ನಾನು ಯಾವತ್ತೂ ಒಬ್ಬ ನಟ ಆಗಬೇಕು ಅಂತ ಬಂದವನಲ್ಲ, ಅಂದ್ಕೊಂಡವನಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಆಕಸ್ಮಿಕವಾಗಿ ಪ್ರಶಾಂತ್ ಸರ್ ನಮ್ಮನ್ನು ನೋಡಿ ನಾವು ಒಬ್ಬ ಆ್ಯಕ್ಟರ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿರೋದು ಪ್ರಶಾಂತ್ ಸರ್. ಸೊ ಇವತ್ತು ಏನು ನಡೀತಾ ಇದೆ ಲೈಫು, ಇದೆಲ್ಲ ಶುಡ್ ಗೋ ಟು ಆ ಕ್ರೆಡಿಟ್, ಮೋಸ್ಟ್ ಆಫ್ ದ ಕ್ರೆಡಿಟ್ ಶುಡ್ ಗೋ ಟು ಪ್ರಶಾಂತ್ ನೀಲ್. ಏನು ಕಲ್ತ್ರಿ ಸರ್ ಈ ಜರ್ನಿಲಿ ನೀವು? ನಾನು ಸೋಲು ಗೆಲುವು ಇರುತ್ತೆ, ಸುಖ ದುಃಖ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನೀವೇನು ಕಲ್ತ್ರಿ? ನಾನು ಕಲ್ತಿದ್ದು ಒಂದೇ ವಿಷಯ, ಬಿ ಗುಡ್ ಟು ಎವ್ರಿ ಒನ್, ಸ್ಪ್ರೆಡ್ ಲವ್. ಎಲ್ಲ ಒಳ್ಳೇದು ಹೇಳು, ಒಳ್ಳೇದು ಬಯಸು, ಅಷ್ಟೇ ಕಲ್ತಿರೋದು. ಎಲ್ಲರಿಗೂ ಒಳ್ಳೇದು ಬಯಸಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ. ಮತ್ತು ಇದರಿಂದ ಇನ್ನೊಂದು ಕಲ್ತಿರೋದು ಅಂದರೆ, ಒಂದು ಜವಾಬ್ದಾರಿ ಒಪ್ಕೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ಆ ಕೆಲಸ ನಿರ್ವಹಿಸಬೇಕು ಅನ್ನೋದು ಕಲ್ತಿದ್ದೀನಿ.